ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನಿಲ್ಲಿ, ಸ್ಕ್ರೋಲ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಬಂದಿಲ್ಲ. ಇಂದು ರಾತ್ರಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಶುರುವಾಗಲಿದೆ. ಇದು ಸಾಮಾನ್ಯ ಸಂದೇಶ ಅಲ್ಲ. ನೀವು ಈ ಮಾತು ಕೇಳುತ್ತಿರುವುದು ಅಂದರೆ ಸಾಯಿ ನಿಮ್ಮನ್ನೇ ಆಯ್ಕೆ ಮಾಡಿದ್ದಾರೆ. ಈ ಮಾತು ನಿಮ್ಮ ಹೃದಯಕ್ಕೆ ತಾಕಿದರೆ ಈಗಲೇ ಒಂದು ಲೈಕ್ ಮಾಡಿ. ಯಾಕಂದರೆ ಇದು ಕೇವಲ ವಿಡಿಯೋ ಅಲ್ಲ, ಇದು ಆಶೀರ್ವಾದ. ಪ್ರತಿದಿನ ಇಂತಹ ಸಾಯಿ ಸಂದೇಶಗಳು ನಿಮ್ಮ ಮನೆಗೆ ತಲುಪಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ನಿಮ್ಮ ಇನ್ನೊಂದು ಪ್ರಾರ್ಥನೆಗೆ ಉತ್ತರ ಆಗಿರಬಹುದು. ಈ ರಾತ್ರಿ 12 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಶಾಂತಿ ಪ್ರವೇಶಿಸುತ್ತಿದೆ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಭಕ್ತಿ ಒಂದು ಪದದಿಂದಲೇ ಪ್ರಾರಂಭವಾಗುತ್ತಿದೆ. ಈ ರಾತ್ರಿ ಸಾಯಿ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಆರಂಭವಾಗೋ ಅದ್ಭುತ ಬದಲಾವಣೆ. ಇದು ಸಾಮಾನ್ಯ ರಾತ್ರಿಯಲ್ಲ. ನೀನು ಈ ವಿಡಿಯೋ ನೋಡುತ್ತಿದ್ದರೆ ಅದು ಆಕಸ್ಮಿಕ ಅಲ್ಲ. ಇಂದು ರಾತ್ರಿ ಸಾಯಿಬಾಬಾ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವು ತರುತ್ತಿದ್ದಾರೆ. ಈ ವಿಡಿಯೋ ಸ್ಕಿಪ್ ಮಾಡಬೇಡ, ಕೊನೆಯವರೆಗೂ ನೋಡು. ಯಾಕಂದರೆ ಕೊನೆಯ 1 ನಿಮಿಷದಲ್ಲಿ ಒಂದು ಮಾತು ನಿಮ್ಮ ಜೀವನ ಬದಲಾಯಿಸಬಹುದು. ನಿಮ್ಮ ಜೀವನದಲ್ಲಿ ಕೆಲ ಸಮಯಗಳು ಇರುತ್ತವೆ, ಯಾವತ್ತು ನಮ್ಮ ಮನಸ್ಸು ತುಂಬ ಭಾರವಾಗಿರುತ್ತೆ. ಎಲ್ಲ ದಾರಿಗಳು ಮುಚ್ಚದಂತಾಗುತ್ತದೆ. ಪ್ರಾರ್ಥನೆ ಮಾಡಿದರೂ ಫಲ ಸಿಗುತ್ತಿಲ್ಲ ಅನ್ನಿಸುತ್ತಿರುತ್ತದೆ. ಆದರೆ ಮಗು, ನೆನಪಿಟ್ಟುಕೋ, ಶಿರ್ಡಿ ಸಾಯಿಬಾಬಾ ಯಾವತ್ತೂ ತನ್ನ ಭಕ್ತನನ್ನು ಮಧ್ಯದಲ್ಲೇ ಬಿಟ್ಟು ಹೋಗೋದಿಲ್ಲ. ನಿನಗೆ ಗೊತ್ತಾ, ಸಾಯಿಬಾಬಾ ಹೇಳಿದ ಒಂದು ಮಹತ್ವದ ಮಾತು ಇದೆ. ನನ್ನನ್ನು ಸಂಪೂರ್ಣ ನಂಬು, ನಾನು ನಿನ್ನ ಬೆನ್ನ ಹಿಂದೆ ಇದ್ದೀನಿ. ಇಂದು ನೀನು ಅನುಭವಿಸುತ್ತಿರೋ ನೋವು, ಕಷ್ಟ, ಒತ್ತಡ ಅದು ಅಂತಿಮವಲ್ಲ. ಅದು ಒಂದು ಹೊಸ ಆರಂಭದ ಸೂಚನೆ. ಈ ರಾತ್ರಿ ನೀನು ಮಲಗೋ ಮುಂಚೆ 1 ನಿಮಿಷ ಕಣ್ಣು ಮುಚ್ಚಿ, ಸಾಯಿಬಾಬಾ, ನಾನು ನಿಮ್ಮನ್ನು ಸಂಪೂರ್ಣವಾಗಿ ನಂಬಿದ್ದೀನಿ ಅಂತ ಹೇಳು. ನೋಡು, ನಿನ್ನ ಹೃದಯದೊಳಗೆ ಶಾಂತಿ ಬರೋದು. ಸಾಯಿಬಾಬಾ ಜೀವನವೇ ಒಂದು ಅದ್ಭುತ. ಅವರು ಯಾರನ್ನು ಧರ್ಮ, ಜಾತಿ, ಶ್ರೀಮಂತಿಕೆ, ಬಡತನ ಅಂತ ಭೇದ ಮಾಡಲಿಲ್ಲ. ಅವರಿಗೆ ಮುಖ್ಯವಾದದ್ದು ಭಕ್ತಿ, ನಂಬಿಕೆ ಮತ್ತು ಸಹನೆ. ನಿನಗೆ ಇವತ್ತು ಕೆಲಸದ ತೊಂದರೆ ಇರಬಹುದು, ಹಣದ ಸಮಸ್ಯೆ ಇರಬಹುದು, ಮನೆಯಲ್ಲಿ ಅಶಾಂತಿ ಇರಬಹುದು, ಅಥವಾ ನೀನು ಒಪ್ಪನೆ ಅನ್ನೋ ಭಾವನೆ ಇರಬಹುದು. ಆದರೆ ಮಗು, ಸಾಯಿಬಾಬಾ ಹತ್ತಿರ ಬಂದವನು ಯಾವತ್ತೂ ಒಂಟಿಯಾಗುವುದಿಲ್ಲ. ಅವರು ಕೊಡುವುದು ಹಣ ಮಾತ್ರ ಅಲ್ಲ, ಅವರು ಕೊಡೋದು ಧೈರ್ಯ, ಅವರು ಕೊಡೋದು ಆತ್ಮವಿಶ್ವಾಸ, ಅವರು ಕೊಡೋದು ಆಶೆ. ಇಂದು ರಾತ್ರಿ ನಿನಗೆ ಒಂದು ಸಣ್ಣ ಪರೀಕ್ಷೆ ಇದೆ. ನೀನು ಸಾಯಿಬಾಬನನ್ನು ಸಂಪೂರ್ಣ ನಂಬುತ್ತೀಯಾ ಅಥವಾ ಅನುಮಾನ ಮಾಡುತ್ತೀಯಾ? ಭಕ್ತನ ನಂಬಿಕೆ ಪರೀಕ್ಷೆ ಆಗೋ ಸಮಯದಲ್ಲಿ ಸಾಯಿ ಕೃಪೆ ಇನ್ನು ಹತ್ತಿರ ಬರುತ್ತೆ. ನಿನಗೆ ಈಗ ಅನಿಸಬಹುದು, ನನ್ನ ಜೀವನದಲ್ಲಿ ಯಾವ ಬದಲಾವಣೆ ಕಾಣುತ್ತಿಲ್ಲ. ಆದರೆ ನೆನಪಿಟ್ಟುಕೋ, ಮರ ಬೆಳೆಯುವುದಕ್ಕೆ ಸಮಯ ಬೇಕು. ಮಳೆ ಬಂದ ತಕ್ಷಣ ಹಣ್ಣು ಬರೋದಿಲ್ಲ. ಹಾಗೆ ಸಾಯಿ ಕೃಪೆ ಕೂಡ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಫಲ ಕೊಡುತ್ತೆ. ಇಂದು ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರೂ ತುಂಬ ಸ್ಪೆಷಲ್. ಯಾಕಂದರೆ 1000 ಜನರಲ್ಲಿ ಒಬ್ಬರಿಗೆ ಮಾತ್ರ ಈ ಸಂದೇಶ ತಲುಪುತ್ತದೆ. ನೀನು ಈಗ ಮಾಡಬೇಕಾದದ್ದು ಒಂದೇ ಒಂದು ಕೆಲಸ. ಮನಸ್ಸಲ್ಲಿ ಇದ್ದ ನೋವನ್ನು ಸಾಯಿ ಪಾದಕ್ಕೆ ಒಪ್ಪಿಸು. ಸಾಯಿಬಾಬಾ, ನನ್ನ ಭಾರ ನಿಮ್ಮದು ಅಂತ ಹೇಳು. ನೋಡು, ನಿನ್ನ ಹೃದಯ ಹಗುರವಾಗೋದು. ಸಾಯಿಬಾಬಾ ಹೇಳುತ್ತಾರೆ, ಶ್ರದ್ಧಾ ಸಬೂರಿ ಅಂದರೆ ಸಹನೆ ಮತ್ತು ನಂಬಿಕೆ. ನೀನು ಸಹನೆ ಇಟ್ಟು ನಂಬಿದರೆ ಅವರ ಕೃಪೆ ನಿನ್ನ ಮನೆ ಬಾಗಿಲಿಗೆ ತಟ್ಟುತ್ತದೆ. ಇಂದು ರಾತ್ರಿ 12 ಗಂಟೆ ಆದ ಮೇಲೆ ನಿನ್ನ ಜೀವನದಲ್ಲಿ ಹೊಸ ಶಕ್ತಿ ಪ್ರವೇಶ ಮಾಡುತ್ತದೆ. ನೀನು ಇದನ್ನು ನಂಬುತ್ತೀಯಾ? ನಂಬಿದರೆ ಈ ವಿಡಿಯೋ ಕೆಳಗೆ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡು. ನಿನ್ನ ಕಮೆಂಟ್ ಒಂದು ಸಾಮಾನ್ಯ ಪದ ಅಲ್ಲ, ಅದು ನಿನ್ನ ಭಕ್ತಿಯ ಸಿಗ್ನಲ್. ಸಾಯಿಬಾಬಾ ಕೃಪೆ ಯಾವತ್ತೂ ನಿಧಾನವಾಗಿ ಬರುತ್ತೆ, ಆದರೆ ಬಂದ ಮೇಲೆ ಶಾಶ್ವತವಾಗಿ ಉಳಿಯುತ್ತೆ. ನಿನಗೆ ಈಗ ಕಣ್ಣೀರು ಬರ್ತಾ ಇದ್ದರೆ ಅದು ದುಃಖದ ಕಣ್ಣೀರು ಅಲ್ಲ, ಅದು ಆಶೆಯ ಕಣ್ಣೀರು. ಸಾಯಿಬಾಬಾ ನಿನ್ನ ಹೃದಯದ ಸ್ಪರ್ಶ ಮಾಡುತ್ತಿದ್ದಾರೆ.
ಇಂದು ರಾತ್ರಿ ನಿದ್ರೆ ಹೋಗೋ ಮುಂಚೆ ಈ ಮಾತು ಹೇಳು, ಸಾಯಿಬಾಬಾ, ನನ್ನ ಜೀವನ ನಿಮ್ಮ ಕೈಯಲ್ಲಿ. ನಾಳೆ ಬೆಳಗ್ಗೆ ಎದ್ದಾಗ ಒಂದು ಹೊಸ ಶಕ್ತಿ ನಿನ್ನೊಳಗೆ ಕಾಣುತ್ತೆ. ನೀನು ಹಿಂದೆ ಇದ್ದ ಹಾಗೆ ಇರೋದಿಲ್ಲ. ನಿನ್ನ ಮನಸ್ಸು ಧೈರ್ಯವಾಗಿರುತ್ತೆ. ನಿನ್ನ ಮಾತುಗಳಲ್ಲಿ ಆತ್ಮವಿಶ್ವಾಸ ಇರುತ್ತೆ. ಇದು ಅದ್ಭುತ ಅಲ್ಲ ಅಂದರೆ ಏನು? ಸಾಯಿ ಕೃಪೆ ಬಂದಾಗ ಜೀವನ ನಿಧಾನವಾಗಿ ಸರಿಯಾಗೋದು. ಆದ್ದರಿಂದ ಈ ರಾತ್ರಿ ಚಿಂತೆ ಬಿಡು, ಭಯ ಬಿಡು, ಅನುಮಾನ ಬಿಡು, ನಂಬಿಕೆ ಹಿಡಿದುಕೋ. ಇಂತಹ ಸಾಯಿ ಸಂದೇಶಗಳು ಪ್ರತಿದಿನ ಕೇಳಬೇಕೆಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡು. ಯಾಕಂದರೆ ಮುಂದಿನ ವಿಡಿಯೋ ನಿನ್ನ ಜೀವನದ ಇನ್ನೊಂದು ಉತ್ತರ ಇರಬಹುದು. ಈ ರಾತ್ರಿ ಸಾಮಾನ್ಯ ಅಲ್ಲ, ಇದು ನಿನ್ನ ಜೀವನದ ತಿರುವು. ಸಾಯಿಬಾಬಾ ನಿನ್ನ ಮನೆಗೆ ಶಾಂತಿ ಕಳಿಸುತ್ತಿದ್ದಾರೆ. ನಿನ್ನ ಹೃದಯಕ್ಕೆ ಧೈರ್ಯ ಕಳಿಸುತ್ತಿದ್ದಾರೆ. ನಿನ್ನ ಭವಿಷ್ಯಕ್ಕೆ ಬೆಳಕು ಕಳಿಸುತ್ತಿದ್ದಾರೆ. ನೀನು ಒಂಟಿಯಲ್ಲ, ನೀನು ದುರ್ಬಲ ಅಲ್ಲ, ನೀನು ಸಾಯಿ ಭಕ್ತ, ನೀನು ಸಾಯಿ ಭಕ್ತೆ. ಈ ವಿಡಿಯೋ ನೋಡಿದ ಮೇಲೆ ಒಂದು ಕ್ಷಣ ಕಣ್ಣು ಮುಚ್ಚಿ ಸಾಯಿಬಾಬಾ ಮುಖ ಕಲ್ಪಿಸಿ ನೋಡು. ನಿನ್ನ ಮನಸ್ಸು ಶಾಂತವಾಗೋದು. ಮಗು, ಅದೃಶ್ಯವಾಗಿ ನಡೆಯೋ ಸಾಯಿ ಕಾರ್ಯ. ಕೆಲ ಸಮಯದಲ್ಲಿ ಸಾಯಿಬಾಬಾ ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತಾ ಇರುತ್ತಾರೆ. ಆದರೆ ನಮಗೆ ಅದು ಕಾಣೋದಿಲ್ಲ. ಮಣ್ಣು ಒಳಗೆ ಬೀಜ ಬಿತ್ತಿದಾಗ ಹೊರಗಿಂದ ನೋಡಿದರೆ ಏನೂ ಆಗುತ್ತಿಲ್ಲ ಅನ್ನಿಸುತ್ತಿದೆ. ಆದರೆ ಒಳಗಡೆ ಬೇರುಗಳು ಬೆಳೆಯುತ್ತಿರುತ್ತವೆ. ಹಾಗೆ ನಿನ್ನ ಜೀವನದಲ್ಲೂ ಇವತ್ತು ಕಾಣಿಸದೇ ಇರುವ ಆಶೀರ್ವಾದಗಳು ನಾಳೆ ದೊಡ್ಡ ಮರವಾಗಿ ನಿಂತುಕೊಳ್ಳುತ್ತವೆ. ಮಗು, ನೀನು ಕೇಳೋಕೆ ಏಕೆ ನನಗೆ ಇಷ್ಟು ಪರೀಕ್ಷೆ? ಆದರೆ ಸತ್ಯ ಏನೆಂದರೆ ಪರೀಕ್ಷೆ ದೊಡ್ಡದಿದ್ದರೆ ಪರಿಣಾಮವು ದೊಡ್ಡದಾಗಿರುತ್ತದೆ. ಸಾಯಿಬಾಬಾ ಭಕ್ತರನ್ನು ಒಡೆಯೋದಿಲ್ಲ, ಅವರನ್ನು ಗಟ್ಟಿ ಮಾಡುತ್ತಾರೆ. ನಿನ್ನ ಕಣ್ಣೀರು ವ್ಯರ್ಥವಾಗೋದಿಲ್ಲ. ಪ್ರತಿ ಕಣ್ಣೀರು ಒಂದು ಪ್ರಾರ್ಥನೆಯಾಗಿ ಸಾಯಿ ಪಾದಕ್ಕೆ ತಲುಪುತ್ತದೆ. ಇಂದು ನೀನು ಮೌನವಾಗಿ ಕಷ್ಟ ಅನುಭವಿಸ್ತಾ ಇದ್ದೀಯಾ? ಯಾರಿಗೂ ಹೇಳೋಕ್ಕಾಗುತ್ತಿಲ್ಲವಾ? ಮನಸ್ಸು ತುಂಬ ತುಂಬಿ ಹೋಗಿದೆಯಾ? ಸಾಯಿ ಹೇಳುತ್ತಾರೆ, ನಿನ್ನ ನೋವು ನನಗೆ ಗೊತ್ತು. ನೀನು ಮಾತನಾಡದಿದ್ದರೂ ನಿನ್ನ ಹೃದಯದ ಧ್ವನಿ ಅವರಿಗೆ ಕೇಳಿಸುತ್ತದೆ. ಇಂದು ರಾತ್ರಿ ಮಾಡಬೇಕಾದ 3 ಕೆಲಸ. ಮಲಗುವ ಮುಂಚೆ 11:55ಕ್ಕೆ ಒಂದು ದೀಪ ಹಚ್ಚಿ ಅಥವಾ ಮನಸ್ಸಿನಲ್ಲಿ ಬೆಳಕು ಕಲ್ಪಿಸು. ಸಾಯಿಬಾಬಾ ನನ್ನ ಭಯವನ್ನು ತೆಗೆದುಕೊಳ್ಳಿ ಅಂತ ಹೇಳು. ಹಳೆಯ ನೋವನ್ನು ನೆನೆಸಿಕೊಂಡು ಅಳಬೇಡ, ಅದನ್ನು ಸಾಯಿ ಕೈಗೆ ಒಪ್ಪಿಸು. ನಾಳೆ ಬೆಳಗ್ಗೆ ಎದ್ದಾಗ ಮೊದಲ ಮಾತು, ಧನ್ಯವಾದ ಸಾಯಿ. ಈ 3 ಕೆಲಸ ಮಾಡಿದವರು ಮುಂದಿನ 7 ದಿನಗಳಲ್ಲಿ ಒಂದು ಸಣ್ಣ ಅದ್ಭುತ ನೋಡುತ್ತಾರೆ. ಅದು ದೊಡ್ಡ ಲಾಟರಿ ಆಗಿರ್ಬೋದಿಲ್ಲ, ಆದರೆ ಒಂದು ಶಾಂತಿ, ಒಂದು ಒಳ್ಳೆಯ ಸುದ್ದಿ, ಒಂದು ಪರಿಹಾರ. ನೀನು ಆಯ್ಕೆಯಾದವಳು, ನೀನು ಆಯ್ಕೆಯಾದವನು. ಎಲ್ಲರೂ ಈ ವಿಡಿಯೋ ನೋಡಲ್ಲ. ನೋಡಿದವರಲ್ಲಿ ಎಲ್ಲರೂ ಕೊನೆಯವರೆಗೂ ಇರಲ್ಲ. ಆದರೆ ನೀನು ಇನ್ನೂ ಇಲ್ಲೇ ಇದ್ದೀಯೇ ಅಂದರೆ ಸಾಯಿ ನಿನ್ನನ್ನು ಕರೆಯುತ್ತಿದ್ದಾರೆ. ಇದು ಕಾನ್ಫಿಡೆನ್ಸ್ ಅಲ್ಲ, ಇದು ಕಾಲಿಂಗ್. ನಿನ್ನ ಜೀವನದಲ್ಲಿ ದೊಡ್ಡ ತಿರುವು ಬರೋ ಮುಂಚೆ ಒಂದು ಶಾಂತಿ ಬರುತ್ತದೆ. ಆ ಶಾಂತಿ ಈಗ ನಿನ್ನ ಹೃದಯದಲ್ಲಿ ಶುರುವಾಗುತ್ತಿದೆ. ಈ ಕ್ಷಣ ಕಣ್ಣು ಮುಚ್ಚು. 3 ಸೆಕೆಂಡ್ ಉಸಿರು ಆಳವಾಗಿ ಎಳೆ. 1, 2, 3. ಈಗ ನಿನ್ನ ಮನಸ್ಸಿನಲ್ಲಿ ಒಂದು ಬೆಳಕು ಕಾಣಿಸುತ್ತಿದೆಯಾ? ಅದು ಸಾಯಿ ಕೃಪೆ. ಈ ಅನುಭವ ನಿಮಗೆ ಆಗಿದ್ದರೆ ಕಮೆಂಟ್ನಲ್ಲಿ ಸಾಯಿ ನನ್ನ ಜೊತೆ ಅಂತ ಬರೆಯಿರಿ. ಮಗು, ನಿಮ್ಮ ಜೀವನ ಇನ್ನೂ ಮುಗಿದಿಲ್ಲ. ನಿಮ್ಮ ಕತೆ ಇನ್ನು ಬರೆಯಲಾಗುತ್ತಿದೆ. ಸಾಯಿ ಬರೆಯೋ ಕತೆ ಯಾವತ್ತೂ ಸುಂದರವಾಗಿರುತ್ತದೆ. ನೀನು ಇವತ್ತು ನೋವಿನಲ್ಲಿದ್ದರೂ ನಾಳೆ ಸಾಕ್ಷಿಯಾಗುತ್ತೀಯ. ಈ ಕಷ್ಟ ನನ್ನ ಶಕ್ತಿಯಾಯಿತು ಅಂತ ಇಂದು ರಾತ್ರಿ ಆಕಾಶ ನೋಡೋ ಅವಕಾಶ ಸಿಕ್ಕಿದರೆ ಒಂದು ನಕ್ಷತ್ರ ನೋಡಿ ಹೇಳು, ಸಾಯಿ ನಾನು ಸಿದ್ಧ. ನೋಡು, ನಿನ್ನ ಹೃದಯದಲ್ಲಿ ಒಂದು ಧೈರ್ಯ ಬೆಳೆಯುತ್ತೆ. ನೀನು ಸೋತಿಲ್ಲ, ನೀನು ತಾತ್ಕಾಲಿಕವಾಗಿ ತಡೆಯಲ್ಪಟ್ಟಿದ್ದೀಯ ಅಷ್ಟೇ. ಸಾಯಿ ಜೊತೆ ಇದ್ದರೆ ತಡೆ ಕೂಡ ಆಶೀರ್ವಾದವಾಗುತ್ತದೆ. ಈ ರಾತ್ರಿ ಸಾಯಿಬಾಬಾ ನಿನ್ನ ಮನೆ ಬಾಗಿಲಿಗೆ ಶಾಂತಿ ತರುತ್ತಿದ್ದಾರೆ. ನಿನ್ನ ಹೃದಯಕ್ಕೆ ಧೈರ್ಯ ಕೊಡುತ್ತಿದ್ದಾರೆ. ನಿನ್ನ ಭವಿಷ್ಯಕ್ಕೆ ಬೆಳಕು ಹಂಚುತ್ತಿದ್ದಾರೆ. ನಿನ್ನ ಮನೆಗೆ ಸಾಯಿ ಪ್ರವೇಶಿಸುವ ಕ್ಷಣ. ಈ ಕ್ಷಣ ನೆನಪು ಮಾಡು. ನಿನ್ನ ಮನೆಯ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳುತ್ತೆ. ಒಂದು ಮೃದುವಾದ ಬೆಳಕು ಒಳಗೆ ಬರುತ್ತೆ.
ಆ ಬೆಳಕಿನ ಜೊತೆ ಶಾಂತಿ ಬರುತ್ತೆ. ಅದು ಸಾಮಾನ್ಯ ಬೆಳಕು ಅಲ್ಲ, ಅದು ಸಾಯಿ ಕೃಪೆ. ಸಾಯಿಬಾಬಾ ಯಾರ ಮನೆಗೆ ಪ್ರವೇಶಿಸುತ್ತಾರೋ ಅಲ್ಲಿ ಜಗಳ ಕಡಿಮೆ ಆಗುತ್ತೆ, ಭಯ ಕಡಿಮೆ ಆಗುತ್ತೆ, ಅಶಾಂತಿ ಕಡಿಮೆ ಆಗುತ್ತೆ. ನಿನಗೆ ಗೊತ್ತಾ, ಸಾಯಿಬಾಬಾ ಒಬ್ಬ ಭಕ್ತನಿಗೆ ಹೇಳಿದ ಮಾತು, ನನ್ನ ಮೇಲೆ ನಂಬಿಕೆ ಇಟ್ಟುಕೋ, ನಾನು ನಿನ್ನನ್ನು ಮಧ್ಯದಲ್ಲಿ ಬಿಡೋದಿಲ್ಲ. ನೀನು ಈಗ ಜೀವನದ ಮಧ್ಯದಲ್ಲಿದ್ದೀಯಾ? ಕನ್ಫ್ಯೂಷನ್ ಇದೆಯಾ? ಡೈರೆಕ್ಷನ್ ಗೊತ್ತಾಗುತ್ತಿಲ್ಲವಾ? ಆಗಲೇ ಸಾಯಿ ಹತ್ತಿರ ಇರುತ್ತಾರೆ. ನಾಳೆಯಿಂದ ಬದಲಾವಣೆ ಹೇಗೆ ಶುರುವಾಗುತ್ತೆ? ಮೊದಲು ನಿನ್ನ ಮನಸ್ಸು ಬದಲಾಗುತ್ತೆ, ಆಮೇಲೆ ನಿನ್ನ ಮಾತು ಬದಲಾಗುತ್ತೆ, ನಂತರ ನಿನ್ನ ಪರಿಸ್ಥಿತಿ ಬದಲಾಗುತ್ತೆ. ಅದ್ಭುತ ಹೊರಗಿನಿಂದ ಶುರುವಾಗೋದಿಲ್ಲ, ಅದು ಒಳಗಿನಿಂದ ಶುರುವಾಗುತ್ತೆ. ಇಂದು ರಾತ್ರಿ ನಿನಗೆ ಶಾಂತಿ ಬಂದರೆ ಅದೇ ನಾಳೆಯ ಯಶಸ್ಸಿನ ಬೀಜ. ಇಂದು ನಂಬಿದವನು ಗೆಲ್ಲುತ್ತಾನೆ. ಇಲ್ಲಿ ಒಂದು ರಹಸ್ಯ ಇದೆ. ಈ ವಿಡಿಯೋ ನೋಡಿದವರು ಸಾಧಾರಣವಾಗಿ ಸ್ಕ್ರೋಲ್ ಮಾಡೋದಿಲ್ಲ. ಅವರು ಹುಡುಕುತ್ತಾ ಬಂದವರು. ನೀನು ಹುಡುಕುತ್ತಿದ್ದ ಉತ್ತರ ಇದಾಗಿರಬಹುದು. ಸಾಯಿ ಕೃಪೆ ಯಾವತ್ತೂ ಲೇಟ್ ಆಗೋದಿಲ್ಲ, ಆದರೆ ಪರ್ಫೆಕ್ಟ್ ಟೈಮಲ್ಲಿ ಬರುತ್ತೆ. ಇಂದು ರಾತ್ರಿ ನಿನ್ನ ಸಮಸ್ಯೆ ತಕ್ಷಣ ಹೋಗದೇ ಇರಬಹುದು, ಆದರೆ ಅದನ್ನು ಎದುರಿಸುವ ಶಕ್ತಿ ನಿನಗೆ ಸಿಗುತ್ತೆ. ಅದೇ ದೊಡ್ಡ ಅದ್ಭುತ. ಸಾಕ್ಷಿಯಾಗೋ ದಿನ ದೂರದಲ್ಲಿಲ್ಲ. ಇವತ್ತು ನೀನು ಪ್ರಾರ್ಥನೆ ಮಾಡುತ್ತಾ ಇದ್ದೀಯಾ? ನಾಳೆ ನೀನೇ ಸಾಕ್ಷಿ ಕೊಡುತ್ತೀಯಾ, ಸಾಯಿ ನನ್ನ ಜೀವನ ಬದಲಿಸಿದರು ಅಂತ. ಆ ದಿನ ಬಂದಾಗ ಈ ರಾತ್ರಿ ನೆನಪಾಗುತ್ತದೆ. ಇಂತಹ ಸಾಯಿ ಸಂದೇಶಗಳು ನಿಮ್ಮ ಹೃದಯಕ್ಕೆ ತಲುಪುತ್ತಿದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಮುಂದಿನ ವಿಡಿಯೋ ನಿಮ್ಮ ಇನ್ನೊಂದು ಪ್ರಶ್ನೆಗೆ ಉತ್ತರ ಆಗಿರಬಹುದು. ಬೆಲ್ ಐಕಾನ್ ಒತ್ತಿ ಸಾಯಿ ಸಂದೇಶ ತಪ್ಪಿಸಿಕೊಳ್ಳಬೇಡಿ. ಕಣ್ಣು ಮುಚ್ಚಿ ಒಂದು ಬಾರಿ ಹೇಳಿ, ಸಾಯಿ ನಾನು ನಿಮ್ಮದು. ನೋಡಿ, ನಿನ್ನ ಹೃದಯ ಹಗುರವಾಗುತ್ತೆ. ಇಂದು ರಾತ್ರಿ ಶಾಂತಿಯಿಂದ ಮಲಗಿ ನಾಳೆ ಧೈರ್ಯದಿಂದ ಎದ್ದು ನಿಲ್ಲಿ. ಸಾಯಿ ಜೊತೆ ಇದ್ದರೆ ಜೀವನ ಸೋಲೋದಿಲ್ಲ. ಈ ಕ್ಷಣ ಕಣ್ಣು ಮುಚ್ಚಿ ಒಂದು ಆಳವಾದ ಉಸಿರು ಹೇಳಿ. ನೀವು ಒಂಟಿಯಲ್ಲ, ನಿಮ್ಮ ಜೊತೆ ಸಾಯಿ ಇದ್ದಾರೆ. ಇಂದು ರಾತ್ರಿ ನೀವು ಮಲಗುವಾಗ ನಿಮ್ಮ ಎಲ್ಲ ಚಿಂತೆಗಳನ್ನು ಸಾಯಿಬಾಬಾ ಪಾದದಲ್ಲಿಡಿ. ಹೇಳಿ, ಸಾಯಿ ನನ್ನ ಜೀವನ ನಿಮ್ಮ ಕೈಯಲ್ಲಿ. ನೋಡಿ, ನಿಮ್ಮ ಹೃದಯ ಹಗುರವಾಗುತ್ತದೆ. ನಾಳೆ ಬೆಳಗ್ಗೆ ಎದ್ದಾಗ ಹೊಸ ಶಕ್ತಿ ನಿಮ್ಮೊಳಗೆ ಇರುತ್ತದೆ, ಹೊಸ ಧೈರ್ಯ ನಿಮ್ಮ ಕಣ್ಣುಗಳಲ್ಲಿ ಕಾಣಿಸುತ್ತದೆ. ಇದು ಅದ್ಭುತದ ಆರಂಭ. ಈ ಸಂದೇಶ ನಿಮ್ಮ ಹೃದಯಕ್ಕೆ ತಾಕಿದರೆ ಲೈಕ್ ಮಾಡಿ. ನಿಮ್ಮ ಮನೆಯವರಿಗೂ ಈ ಶಾಂತಿ ತಲುಪಬೇಕು ಅಂದರೆ ಶೇರ್ ಮಾಡಿ, ಮತ್ತು ಪ್ರತಿದಿನ ಸಾಯಿ ಕೃಪೆ ಕೇಳಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಾಯಿ ಜೊತೆ ಇದ್ದರೆ ಜೀವನ ಎಂದಿಗೂ ಸೋಲೋದಿಲ್ಲ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ. ಸಾಯಿರಾಮ್.